ಸ್ಥಾನಕ್ಕೆ ನೀವು ಹೋಗಿ ಶಿವನ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಪ್ರದಕ್ಷಿಣೆಯನ್ನು ಪರಿಪೂರ್ಣವಾಗಿ ಮಾಡಬಾರ್ದು ಅಂತ ಹೇಳುತ್ತೆ. ಇದೇನು ಎಲ್ಲ ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಮಾಡ್ತೀವಿ, ನವಗ್ರಹದ್ದು ಹೋದರೆ ಪ್ರದಕ್ಷಿಣೆ ಮಾಡ್ತೀವಿ, ಶಿವನ ಪ್ರದಕ್ಷಿಣೆ ಯಾಕೆ ಮಾಡಬಾರ್ದು? ಬಹಳ ಮುಖ್ಯವಾಗಿ ಶಿವನಲ್ಲಿರುವಂತಹದ್ದು ಏನು ಶಕ್ತಿ ರೀತಿಯದ ಅಗ್ನಿಜ್ವಾಲೆಯ ನೆಗೆಟಿವ್ ಎನರ್ಜಿ ಅಭಿಷೇಕದ ರೂಪದಲ್ಲಿ, ಅದಕ್ಕೆ ಅಭಿಷೇಕವನ್ನು ಸದಾಕಾಲವನ್ನು ಇಷ್ಟಪಡ್ತಾನೆ ಅಂತ. ಅವನ ಎಲ್ಲ ರೀತಿಯಾದಂತಹ ಕೋಪ ಶಾಂತಿಯನ್ನು ಮಾಡುವಂಥದ್ದು ಮತ್ತು ಆ ಶಕ್ತಿ ಏನಿರುತ್ತೆ ನೆಗೆಟಿವ್ ಎನರ್ಜಿ ಅದು ಅಭಿಷೇಕ ಮಾಡಿದ ನಂತರ ಆ ಸೋಮಸೂತ್ರದಿಂದ ಆಚೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆಯನ್ನು ಮಾಡಬಾರ್ದು. ನೀವೇನಾದರೂ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಶಿವನ ಅಭಿಷೇಕ ಮಾಡಿರುವಂಥದ್ದು ಏನು ನೀರಿರುತ್ತೆ ಕೊಳ, ಅಲ್ಲಿಂದ ಮತ್ತೆ ರಿವರ್ಸ್ ಬಂದು ಪ್ರದಕ್ಷಿಣೆಯನ್ನು ಸಂಪೂರ್ಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಶಿವನ ಪ್ರದಕ್ಷಿಣೆ ಮಾಡುವಂಥ ಸಂದರ್ಭದಲ್ಲಿ ತಿಳ್ಕೊಳ್ಳುವಂಥದ್ದು. ಮತ್ತು ಶಿವನಿಗೆ ಕೇದಿಗೆ ಹೂವು ಅದು ಒಪ್ಕೊಳ್ಳೋದಿಲ್ಲ. ಕೇದಿಗೆ ಹೂವು ಯಾರು ಶಿವನಿಗೆ ಹಾಕ್ತಾರೋ ಶಿವನ ದರ್ಶನ ಮಾಡಿದಂಥ ಫಲ ನಿಷ್ಫಲ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಒಂದಷ್ಟು ಕಥೆಗಳು ಪುರಾಣಗಳನ್ನ ನಾವು ನೋಡ್ತೀವಿ. ಕೇದಿಗೆ ಹೂವು ಸುಳ್ಳು ಹೇಳಿರುವಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಶಿವರಾತ್ರಿ ಬರೋದಕ್ಕೆ ಕಾರಣ ಏನಪ್ಪ, ಶಿವನ ಒಂದು ಲಿಂಗ ಧರಿಸಿರುವಂಥದ್ದು, ಶಿವನೇ ಮೂಲ ಹುಡುಕೊಂಡು ಹೋದ, ಇಲ್ಲ ಬ್ರಹ್ಮ ಮೂಲ ಹುಡುಕ್ದ ಅಂತ ಸುಳ್ಳು ಹೇಳಿರುವಂಥದ್ದು ಒಂದು ಮಾಹಿತಿ ಇದೆ. ಅದು ಪುರಾಣದಲ್ಲಿ ಬರುವಂಥದ್ದು. ಅದಕ್ಕೆ ಕೇದಿಗೆ ಹೂವು ಶಿವನಿಗೆ ಅಷ್ಟು ಪ್ರಶಸ್ತವಾಗಿರಲ್ಲ. ಮತ್ತು ಈಗಾಗಲೇ ಹೆಚ್ಚಿನ ಮಟ್ಟಿಗೆ ರೌದ್ರಾಕಾರ ರೀತಿಯಲ್ಲಿರುವಂಥದ್ದು, ಮತ್ತು ಅದರ ಜೊತೆಗೆ ಲಯಕರ್ತ ಅಂತ ಹೇಳ್ತೀವಿ, ಅಂತಹವನಿಗೆ ಕೆಂಪು ವರ್ಣ ಹೂಗಳನ್ನು ಇಡಬಾರ್ದು ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಇನ್ನು ಮಾಡಬಹುದಾದ ಅಂದರೆ ಈ ಕೆಲಸಗಳನ್ನ ನೀವು ಶಿವರಾತ್ರಿ ದಿನ ಮಾಡಿ ಇದರಿಂದ ಒಳ್ಳೇದಾಗತ್ತೆ, ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಇದು ನೀವು ಮಾಡಲೇಬೇಕು ಅನ್ನೋದು ಆ ಥರದ್ದು ಯಾವುದಾದ್ರೂ ಇದೆಯಾ ನಿಯಮಗಳು? ಖಂಡಿತ. ಶಿವರಾತ್ರಿ ಎಂದು ಮಾಡಲೇಬೇಕಾದಂಥ ಕೆಲಸಗಳು ಅಂತ ಹೇಳಿದ್ರೆ ಶಿವನ ದರ್ಶನ ಮಾಡಲೇಬೇಕು. ಶಿವನ ದರ್ಶನ ಮಾಡಿರುವಂಥವ್ರು ಯಾರೆಲ್ಲ ಇರ್ತಾರೆ, ಎಲ್ಲ ಕರ್ಮಗಳು ಎಲ್ಲ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರುವಂಥವ್ರಿಗೂ ಆ ಗ್ರಹಗಳಿಂದ ಒಂದಷ್ಟು ಮುಕ್ತಿ ಕೊಡುತ್ತೆ ಅಂತ ಹೇಳುತ್ತೆ, ಒಂದಷ್ಟು ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಶಿವರಾತ್ರಿ ದಿನ ಶಿವನ ದರ್ಶನ ಮಾಡಬೇಕು, ಶಿವನ ನಾಮಸ್ಮರಣೆಯನ್ನು ಮಾಡಬೇಕು, ಜಾಗರಣೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಶಿವನ ದರ್ಶನ ಮಾಡುವಂಥ ಜೊತೆಗೆ ಕೈಲಾಗದಿರುವಂಥವ್ರಿಗೆ ಯಾರಿಗಾದರೂ ಒಂದಷ್ಟು ಸಹಾಯ ಮಾಡಿದ್ರೇನು ಅದು ಶಿವನಿಗೆ ಮಾಡಿದಷ್ಟು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ಮತ್ತು ಒಂದಷ್ಟು ಶಿವನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ. ಹಾಗಾಗಿ ಅಭಿಷೇಕವನ್ನು ಮಾಡಿಸುವಂಥದ್ದು ಏನಾದರೂ ಅಭಿಷೇಕ ಮನೆಯಲ್ಲಿಯೂ ಮಾಡಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಅಭಿಷೇಕಕ್ಕೂ ಪಾಲ್ಗೊಳ್ಳಬಹುದಮ್ಮ. ಗುರುಜಿ, ಇನ್ನೊಂದು, ಈಗ ನಾವು ತುಂಬ ಸಲ ನಾವು ನೋಡಿದಾಗ ಹೇಗೆ ಅಂದರೆ ನಾವು ಮನೇಲಿ ಪೂಜೆ ಮಾಡಿಬಿಡ್ತೀವಿ. ಯಾವುದೇ ಹಬ್ಬ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು, ಹಬ್ಬ ಹುಣ್ಣಿಮೆ ಏನೇ ಇದ್ರೂ ನಾವು ಇರೋದು ಮನೆಯಲ್ಲಿ. ಸೊ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಮನೇಲಿ ಪೂಜೆ ಮಾಡ್ತೀವಿ. ಇನ್ನು ಕೆಲವ್ರಿಗೆ ನಾವು ಮನೇಲಿ ಏನೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನದಲ್ಲೂ ಪೂಜೆ ಸಲ್ಲಿಕೆ ಮಾಡಬೇಕು ಅಂತ. ಮನೆಯಲ್ಲಿ ಮಾಡುವ ಪೂಜೆಗೂ ದೇವಸ್ಥಾನದಲ್ಲಿ ಮಾಡುವ ಪೂಜೆಗೂ ಈ ಶಿವರಾತ್ರಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಯಾಕಂದರೆ ಕೆಲವೊಂದು ಹೋಮಗಳನ್ನು ಮನೇಲಿ ಮಾಡಬಾರ್ದು, ನಿಷಿದ್ಧ ಅಂತ ಹೇಳೋದಿದೆ. ಅದನ್ನು ಹೊರಗಡೆನೆ ಮಾಡಬೇಕು, ನದಿ ತೀರದಲ್ಲೋ ಅಥವಾ ದೇವಸ್ಥಾನದಲ್ಲೋ ಬಯಲು ಪ್ರದೇಶದಲ್ಲೋ ಮಾಡಬೇಕು ಅಂತ. ಹೋಮವನ್ನು ಇಟ್ಕೊಳ್ಳೋದು ಸೂಕ್ತ, ಹೋಮ ಮಾಡೋದು ಇಷ್ಟ ಶಿವನಿಗೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಮನೇಲಿ ಮಾಡಬೇಕು, ಯಾವುದನ್ನು ಮನೇಲಿ ಮಾಡಬಾರ್ದು, ದೇವಸ್ಥಾನದಲ್ಲಿ ಹೋಗಿ ಮಾಡುವಂಥ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಗುರುಜಿ? ನೋಡಿ, ಮನೆಯಲ್ಲಿ ಆಚರಣೆ ಮಾಡುವಂಥವರು ಯಾವ ರೀತಿ ಆಚರಣೆ ಮಾಡಬೇಕಂದ್ರೆ ಬೆಳಗ್ಗೆ ನಿತ್ಯ ಕರ್ಮಾನುಷ್ಠಾನವಾಗಿ ಶಿವನ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ಒಂದಷ್ಟು ಶಿವನ ಪೂಜೆ ಮಾಡುವಂಥವರು ಇರ್ತಾರೆ, ಶಿವನ ಆರಾಧನೆ ಮಾಡಿಕೊಳ್ಳುವಂಥವ್ರು. ಅವರು ಪ್ರತಿನಿತ್ಯನೂ ಶಿವನ ಆರಾಧನೆ ಲಿಂಗ ಇಟ್ಟು ಪೂಜೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದೊಡ್ಡ ಲಿಂಗಗಳನ್ನು ಅಥವಾ ಚಿತ್ರಗಳನ್ನು ಇಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಕೈ ಅಳತೆಯ ಒಳಗಡೆ ಏನಾದರೂ ಸ್ಫಟಿಕದ ಲಿಂಗ ಆಗಬಹುದು ಅಥವಾ ಒಂದಷ್ಟು ಪಾದರಸದಿಂದ ಮಾಡಿದಂಥ ಲಿಂಗ ಇರಬಹುದು. ಸೊ ಅದನ್ನು ಮನೆಯಲ್ಲಿಟ್ಟು ರುದ್ರಾಭಿಷೇಕವನ್ನು ಮಾಡಿಸೋದು, ಹಾಲು ಮೊಸರು ಎಲ್ಲ ಹಾಕಿ ಒಂದಷ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು. ಮತ್ತು ಶಿವನ ನಾಮಸ್ಮರಣೆಯ ಬೀಜಾಕ್ಷರ ಮಂತ್ರಗಳನ್ನು ಹೇಳುವಂಥದ್ದು, ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಇದು ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು. ಮತ್ತು ಉಪವಾಸ ಜಾಗರಣೆ ಇರುವಂಥವರು ಉಪವಾಸನೂ ಮಾಡಬಹುದು. ಯಾಕಂದರೆ ಭಾಳ ಜನ ಉಪವಾಸ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದರೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಒಂದು ಅಲ್ಪ ಆಹಾರ ಅಂದರೆ ಮುಸರೆ ಪದಾರ್ಥಗಳ ಮಾಡಿರುವಂಥದ್ದು, ಅನ್ನ ಆಗಬಹುದು, ಇದೆಲ್ಲ ಸೇವನೆ ಮಾಡಬಾರ್ದು. ಹಾಲು ಅಥವಾ ಹಣ್ಣುಗಳು ಇಂಥದ್ದು ತೆಗೆದುಕೊಳ್ಬಹುದು ಆರೋಗ್ಯದ ಸಮಸ್ಯೆ ಇರುವಂಥವರು. ಇನ್ನು ದೇವಸ್ಥಾನಕ್ಕೆ ಹೋಗಿ ಮಾಡುವಂತಹ ಪೂಜೆಗಳು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರೆ ಸಾಕು ಅಂತ ಹೇಳುತ್ತೆ. ಬಿಲ್ಪತ್ರೆ ಒಂದಷ್ಟು ನೀವು ಅನುಕೂಲ ಆದರೆ ಮನೆ ಹತ್ರನೇ ಸಿಗುತ್ತೆ ನಿಮಗೆ. ಅದನ್ನು ತೆಗೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ಪ್ರಾಪ್ತಿ ಆಗಲಿ ಅಂಥೇಳಿ ಶಿವನ ಪಾದದ ಅಡಿಗೆ ಹಾಕಿದ್ರೆ ಸಾಕು.
ನಿಮಗೆ ಇಡೀ ವರ್ಷವೂ ನಿಮಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಮನೆಯಲ್ಲಿ ಶಿವನ ಆರಾಧನೆ, ಪೂಜೆ ಪುನಸ್ಕಾರಗಳು ಇದೆಲ್ಲ ಮಾಡ್ತಾರೆ. ಮತ್ತು ದೇವಸ್ಥಾನದಲ್ಲಿ ದರ್ಶನಕ್ಕೆ ಬಹಳ ಆದ್ಯತೆ ಇರುತ್ತೆ. ಯಾಕಂದರೆ ದೇವಸ್ಥಾನದಲ್ಲಿ ಅದರದ್ದೇ ಆದಂಥ ಅಭಿಷೇಕಗಳು, ಯಾಮ ಪೂಜೆಗಳು ನಡೀತಾ ಇರುತ್ತೆ. ಒಂದಷ್ಟು ರುದ್ರ ಚಮಕಗಳಿಂದ ಹೋಮ ಹವನಾದಿಗಳನ್ನು ಮಾಡ್ತಾ ಇರ್ತಾರೆ. ಸೊ ಅದು ಏನು ನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಶಿವನ ದರ್ಶನ ಮಾಡೋದು ಬಹಳ ಅಗತ್ಯ ಇರುವಂಥದ್ದು ಇದೆ. ಓಕೆ ಗುರುಜಿ, ಈಗ ಶಿವರಾತ್ರಿ ಅಂತ ಬಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದು ಜಾಗರಣೆ, ಇನ್ನೊಂದು ಉಪವಾಸ. ತುಂಬ ಜನ ಉಪವಾಸ ಇರ್ತಾರೆ, ಶಿವರಾತ್ರಿ ಉಪವಾಸ ಇರ್ತೀವಿ ಅಂತ. ಈ ಉಪವಾಸದ ಬಗ್ಗೆ ತುಂಬ ಜನಕ್ಕೆ ಗೊಂದಲ ಅನ್ನೋದಿದೆ. ಹೆಂಗೆ ಉಪವಾಸ ಮಾಡೋದು? ಒಂದಷ್ಟು ಪುರಾಣಗಳಲ್ಲಿ ಮಾತ್ರ ಉಲ್ಲೇಖ ಇರುವಂಥದ್ದು. ಒಂದಷ್ಟು ಉಪವಾಸ ಎದ್ದು ಪೂಜೆ ಮಾಡಬೇಕು ಅನ್ನುವಂಥದ್ದು ಒಂದು ಬಾಯಿಂದ ಬಾಯಿಗೆ ಬಂದಿರುವಂಥದ್ದು. ಆದರೆ ವೇದೋಕ್ತವಾಗಿ ಪುರಾಣಗಳ ವಿಚಾರದ ಬಿಟ್ಟರೆ ಹೊರತುಪಡಿಸಿದ್ರೆ ನಮಗೆ ಋಗ್ವೇದ ಆಗ್ಬೋದು, ಯಜುರ್ವೇದ ಆಗ್ಬೋದು, ಸಾಮವೇದದಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ಅಂದ್ರೆ ಹೀಗೆ ಮಾಡಬೇಕು, ಉಪವಾಸ ಮಾಡಬೇಕು ಅನ್ನುವಂಥದ್ದು. ಯಾಕೆ ಉಪವಾಸ ಅಂತ ಬಂತು ದೇವ್ರ ಪೂಜೆ ಮಾಡುವಾಗ ಅಂತ ಹೇಳಿದ್ರೆ, ಅತಿಯಾದಂಥ ಆಹಾರ ನಿದ್ದೆಗೆ ಹೋಗುವಂಥದ್ದು ಇರುತ್ತೆ. ಈಗ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ಯಾವ ದೇವರು ಏನ್ ಬಿಡಪ್ಪ ಅನ್ನೋ ಮನಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ. ಮತ್ತೆ ಅದೇ ರೀತಿ ಉಪವಾಸ ಬಹಳಷ್ಟು ಇದ್ದು ನಿಶ್ಶಕ್ತರಾಗಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳುತ್ತೆ. ನಮ್ಮ ದೇಹದ ಅವಯವಗಳು ಏನಿರುತ್ತೆ ಅದಕ್ಕೆ ಆದಂತಹದ್ದು, ಅದರದೇ ಆದಂತಹದ್ದು ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಅತಿಯಾದಂತಹ ಆಹಾರನೂ ಸೇವನೆ ಮಾಡಬಾರ್ದು, ಅತಿ ಆಹಾರ ಇಲ್ಲದಿರನು ನಾವು ಪೂಜೆಯನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ನೀರೂ ಕುಡಿದಿರ ಮಾಡುವಂಥದ್ದು ಏನು ಅಗತ್ಯ ಇಲ್ಲ. ಯಾಕಂದ್ರೆ ನೀರೂ ಕುಡಿದಿರ ಪೂಜೆಯನ್ನ ಸಲ್ಲಿಸಬೇಕು ಅನ್ನೋಂಥ ನಿಯಮ ನಿಷ್ಠೆಗಳು ಯಾವುದೂ ಇಲ್ಲ. ಹಾಗಾಗಿ ಹಾಲು ಆಗಬಹುದು ಅಥವಾ ನೀರು ಸೇವನೆ ಮಾಡುವಂಥದ್ದು ಆಗ್ಬೋದು. ಒಂದು ಹಣ್ಣುಗಳು, ಯಾಕಂದರೆ ಮುಸರೆ ಪದಾರ್ಥ ಇಲ್ಲದಂತಹದ್ದನ್ನು ಇಡಬಹುದು ಅನ್ನುವಂಥದ್ದು ನೈವೇದ್ಯಗಳೆಲ್ಲ ನಾವು ನೋಡ್ತೀವಿ. ಅದೇ ರೀತಿ ಅವಲಕ್ಕಿಯನ್ನು, ಯಾಕಂದರೆ ಇವತ್ತು ಅನಾರೋಗ್ಯದಲ್ಲಿ ಇರ್ತಾರೆ, ಮಾತ್ರೆಗಳು ತಗೊಳ್ಳೇಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ. ಹಾಗಾಗಿ ಒಂದು ಅವಲಕ್ಕಿ ಪ್ರಸಾದ ರೂಪದಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಅಥವಾ ಉಪವಾಸ ಇರುವಂಥವರು ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ತಗೋಬಹುದು. ಇನ್ನು ಕಠಿಣವಾದಂತಹ ಒಂದಷ್ಟು ಜಪ ಇವೆಲ್ಲವನ್ನು ಮಾಡ್ತಾ ಇರ್ತಾರೆ, ಅಂಥವರು ಅಷ್ಟು ನೀರು ಕುಡಿದಿರ ಜಪ ಪೂಜೆಗಳನ್ನು ಮಾಡುವಂಥದ್ದಿದೆ. ಸೊ ಆ ರೀತಿ ಕಠಿಣವಾದಂಥ ಜಪ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಅನುಕೂಲ, ಅವರಿಗೆ ಶಕ್ತಿ ಇದೆ ಅಂದರೆ ಮಾಡಬಹುದು. ಇಲ್ಲ ಅಂದ್ರೆ ಅಷ್ಟು ಕಠಿಣವಾದಂಥ ಪೂಜೆ ಪುನಸ್ಕಾರಗಳು ಏನು ಅಗತ್ಯ ಇಲ್ಲ. ಭಕ್ತಿ ಪ್ರಧಾನವಾದಂಥದ್ದಾಗಿರೋದ್ರಿಂದ ಭಕ್ತಿಯಿಂದ ಶಿವನ ಪ್ರಾರ್ಥನೆ ದರ್ಶನ ಮಾಡಿದ್ರೆ ಅಷ್ಟೇ ಫಲನೂ ಪ್ರಾಪ್ತಿಯಾಗುತ್ತೆ. ಗುರುಜಿ, ಈಗ ಜಾಗರಣೆ, ಶಿವರಾತ್ರಿಯಲ್ಲಿ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದೇ ಜಾಗರಣೆ. ತುಂಬ ಜನ ನಾವು ಜಾಗರಣೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪೂಜೆ ಹೇಗೆ ಮಾಡಬೇಕು, ಮಧ್ಯದಲ್ಲಿ ಹೇಗೆ ಪೂಜೆ ಮಾಡಬೇಕು, ಜಾಗರಣೆ ಮುಗಿತಾ ಬಂತು, ಸೂರ್ಯೋದಯ ಆಗೋಯ್ತು, ಬಟ್ ಈ ಬಾರಿ ಸೋಮವಾರವೇ ಆಗಿರೋದ್ರಿಂದ ನಮಗೆ ಸೋಮವಾರ ಅಂದಿದ ತಕ್ಷಣ ಶಿವನ ಆರಾಧನೆಯ ಮಹತ್ವ ಇರುವಂಥ ದಿನ. ಹೇಗೆ ಕಂಟಿನ್ಯೂ ಮಾಡಬೇಕು ಅಥವಾ ಹೇಗೆ ಮುಕ್ತಾಯ ಮಾಡಬೇಕು, ಕೊನೆಯ ಪೂಜೆ ಯಾವ ರೀತಿಯಾಗಿ ಮಾಡಬೇಕು, ಜಾಗರಣೆ ಇಡೀ ದಿನವನ್ನು ಹೇಗೆ ಕಳಿಬೇಕು, ಇದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ನಮಗೆ ಈ ಹಿಂದಿನ ಕಾಲದಲ್ಲೆಲ್ಲ ನೋಡಿದಾಗ ಮನೆ ತುಂಬ ಜನ ಇರ್ತಾ ಇದ್ವಿ, ಅಥವಾ ಅಕ್ಕಪಕ್ಕದಲ್ಲೆಲ್ಲ ಕುಟುಂಬಸ್ಥರೇ ಇರ್ತಾ ಇದ್ರು, ಏರಿಯಾ ಕೇರಿ ಈ ಥರ ಇರ್ತಿತ್ತು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಶಿವನ ಭಜನೆ ಮಾಡ್ತಾ ಇದ್ರು. ಇತ್ತೀಚೆಗೆ ಅದೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ. ಹೇಗೆ ನಾವು ಜಾಗರಣೆ ಮಾಡಬೇಕು, ಯಾವುದಾದ್ರೂ ಕಥೆಗಳನ್ನು ಓದೋದಾದರೆ ಅಥವಾ ನಾಮಸ್ಮರಣೆ ಮಾಡೋದಾದರೆ, ಭಜನೆಗಳನ್ನು ಮಾಡೋದಾದರೆ ಯಾವ ರೀತಿ ಆಗಿರಬೇಕು, ಹೇಗೆ ಜಾಗರಣೆಗೆ ಮಹತ್ವ ಹೆಂಗಿದೆ ಅಂತ ಗುರುಜಿ? ಇತ್ತೀಚಿನ ದಿನಗಳಲ್ಲಿ ಜಾಗರಣೆದೇ ಒಂದು ವಿಭಿನ್ನವಾದಂಥದ್ದು. ಸಿನಿಮಾ ನೋಡುವಂಥದ್ದು, ಒಂದಷ್ಟು ಮೋಜು ಮಸ್ತಿ ಮಾಡುವಂಥದ್ದು. ಇಲ್ಲಪ್ಪ ನಾವೆಲ್ಲ ಹುಡುಗರೆಲ್ಲ ಹೋಗಿ ಜಾಗರಣೆ ಮಾಡಿದ್ವಿ ಅಂತ. ಅಲ್ಲಿ ಜಾಗರಣೆ ಏನಾಗ್ತಾ ಇದೆ, ಅಲ್ಲಿ ಮುಖ್ಯವಾಗಿರುವಂಥದ್ದು ಯಾವ ಕಾರಣಕ್ಕೆ ಜಾಗರಣೆ ಬಂತು, ಶಿವನ ಕಂಠದಲ್ಲಿ ವಿಷ ಇದೆ, ದೇಹಕ್ಕೆಲ್ಲ ಹೋಗಬಾರ್ದು ಅನ್ನುವಂಥದ್ದು ಕಾರಣಕ್ಕೆ ಒಂದು ಉದ್ದೇಶ ಅಂತ ಇರುವಂಥದ್ದು ಪುರಾಣದಲ್ಲಿದೆ. ಸೊ ನಮಗೆ ಜಾಗರಣೆ ಅಂತ ಹೇಳಿದ್ರೆ ಶಿವನ ನಾಮಸ್ಮರಣೆ ಮಾಡಬೇಕು. ಸಿನಿಮಾಗಳು ಅಥವಾ ಇನ್ಯಾವುದೋ ಮೋಜು ಮಸ್ತಿ ಅಥವಾ ಯಾವುದೋ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಜಾಗರಣೆ ಆಗಲ್ಲ, ಫಲಗಳು ಕೊಡೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ಜಾಗರಣೆ ಮಾಡುವಂಥದ್ದೇ ಅದರದೇ ಆದಂಥ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ಸೊ ಜಾಗರಣೆಯಲ್ಲಿ ಶಿವನ ನಾಮಸ್ಮರಣೆ, ಭಜನೆಗಳಿಗೆ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ಅಂದರೆ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಬರೆಯುವಂಥದ್ದು ಅಥವಾ ಮಂತ್ರವನ್ನು ಹೇಳುವಂಥದ್ದು ಅಥವಾ ಶಿವನ ಪುರಾಣಗಳಲ್ಲಿ ಬರುವಂಥ ಕಥೆಗಳನ್ನು ಕೇಳುವಂಥದ್ದು, ಇವು ಜಾಗರಣೆಗೆ ಮಹತ್ವವನ್ನು ಕೊಟ್ಟಿರುವಂಥದ್ದಾಗಿದೆ. ಅಂದರೆ ಒಟ್ಟಾರೆ ಇಡೀ ರಾತ್ರಿಯ ಕಾಲನೂ ಶಿವನ ನಾಮಸ್ಮರಣೆ, ಇತಿಹಾಸ ಮತ್ತು ಒಂದಷ್ಟು ಪುರಾಣಗಳಲ್ಲಿ ಬಂದಿರುವಂತಹದ್ದನ್ನು ಕೇಳಿ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಮಾಡಿಕೊಳ್ಳುವಂಥದ್ದು. ಸೊ ಇದು ಜಾಗರಣೆಗೆ ಸಂಪೂರ್ಣ ಫಲ ಕೊಡುವಂಥದ್ದಿರುತ್ತೆ. ಮತ್ತು ಒಂದಷ್ಟು ದೇವಸ್ಥಾನಗಳಲ್ಲಿ ರಾತ್ರಿಯಿಂದ ಹಿಡಿದು ಬೆಳಗಿನ ಜಾವ ತನಕನೂ ಜಾವ ಪೂಜೆ, ಹೋಮ ಮತ್ತು ಒಂದಷ್ಟು ಅಭಿಷೇಕಗಳು ನಡೀತಾನೇ ಇರುತ್ತೆ. ಹಾಗಾಗಿ ಇದನ್ನು ದರ್ಶನ ಮಾಡಿದ್ರೇನೂ ಅಷ್ಟೇ ಫಲಗಳು ಕೊಡುತ್ತೆ ಅಂತ ಹೇಳುತ್ತೆ.
ಮತ್ತು ಈ 2026ರಲ್ಲಿ ಬಂದಿರುವಂಥ ಶಿವರಾತ್ರಿಯಲ್ಲಿ ನಾವು ಯಾವಾಗೂ ಶಿವರಾತ್ರಿ ಅಂದರೆ ಬೆಳಗ್ಗಿಂದನೂ ಜಪ ಮತ್ತು ಒಂದಷ್ಟು ಅಭಿಷೇಕಗಳನ್ನು ಶಿವನಿಗೆ ಮಾಡ್ತಾ ಇರ್ತೀವಿ. ಆದರೆ ಚತುರ್ದಶಿ ತಿಥಿ ಸಂಜೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಂಜೆಯಿಂದ ಶಿವರಾತ್ರಿ ಪ್ರಾರಂಭ ಆಗೋದ್ರಿಂದ ಶಿವನಿಗೆ ಸಂಜೆಯಿಂದ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಮಾರನೇ ದಿನ ಅಂದರೆ ಭಾನುವಾರ ಸಂಜೆ 5 ಗಂಟೆಯಿಂದ ಹಿಡಿದು ಸೋಮವಾರ ಸಂಜೆ ತನಕ ಶಿವನ ಆರಾಧನೆ ಪೂಜೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಈ ಜಾಗರಣೆ ಇದ್ದು ಮೊದಲಿಗೆ ಶಿವನ ಆರಾಧನೆ ಹೋಮ ಮತ್ತು ಒಂದಷ್ಟು ಅಭಿಷೇಕಗಳನ್ನು ಮಾಡಿಸಿ ರಾತ್ರಿ ಜಾಗರಣೆ ಇದ್ದು ಮುಗಿಸ್ಬಿಡ್ತಾ ಇದ್ರಿ ಹೋದ ವರ್ಷ ಎಲ್ಲ. ಈ ವರ್ಷ ಹಾಗಲ್ಲ, ಮೊದಲಿಗೆ ಜಾಗರಣೆ ಬಂದಿದೆ, ನಂತರ ಪೂಜೆಗಳು ಬಂದಿದೆ. ಯಾಕಂತ ಹೇಳಿದ್ರೆ